ಎಲ್ಲರಿಗೂ ನಮಸ್ಕಾರ. ಈಗ ಬಹಳ ಮಂದಿದ್ ಏನ್ ಗೊತ್ತೇನ್ರಿ, ವೇಟ್ ರೆಡ್ಯೂಸ್ ಮಾಡ್ಬೇಕಾದ್ರೆ ಆಕ್ಚುಲಿ ನಮ್ಗೆ ಏನೇನ್ ತಿನ್ಬೇಕು ಅನ್ನೋದನ್ನ ಕರೆಕ್ಟಾಗಿ ಬರ್ದು ಕೊಟ್ಬಿಡ್ರಿ. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನ ತಿಂತೀವಿ, ಮಧ್ಯಾಹ್ನ ಹಿಂಗ್ ತಿಂತೀವಿ, ಸಾಯಂಕಾಲ ಹಿಂಗ್ ತಿಂತೀವಿ, ಕರೆಕ್ಟಾಗಿ ಎಷ್ಟು ತಿನ್ಬೇಕು, ಏನ್ ಬಿಡ್ಬೇಕು ಇದನ್ನ ಬರೆದು ಕೊಟ್ಬಿಡ್ರಿ. ಅದೇ ಟೈಪ್ ನಾವು ಫಾಲೋ ಮಾಡ್ತೀವಿ ಅಂತ ಬಹಳ ಜನ ಕೇಳ್ತಿರ್ತಾರೆ. ಅಂತವ್ರಿಗೋಸ್ಕರ ಈ ವಿಡಿಯೋ ಮಾಡ್ಲಿಕ್ಕತ್ತಿದ್ದು. ಇವತ್ತು ನಾ ಈ ವಿಡಿಯೋ ಒಳಗೆ ಏನ್ ಹೇಳ್ತೀನಿ ಅಂದ್ರೆ, ನಿಮ್ದು ಫ್ಯಾಟ್ ಮೆಟಬಾಲಿಸಮ್ ಆಗ್ಬೇಕು, ಸರಿಯಾಗಿ ವೇಟ್ ಕಡಿಮೆ ಆಗ್ಬೇಕಾದ್ರೆ ಎಂತ ಆಹಾರಗಳನ್ನ ನೀವು ಸಿಲೆಕ್ಟ್ ಮಾಡ್ಕೋಬೇಕು, ಆ ಆಹಾರಕ್ಕೆ ಇರುವಂತ ಬೆಸ್ಟ್ 10 ಕ್ವಾಲಿಟೀಸ್, ಯಾವ್ಯಾವ 10 ಕ್ವಾಲಿಟೀಸ್ ಇರಬೇಕು, ಮತ್ತು ಆ 10 ಕ್ವಾಲಿಟೀಸ್ ಇರುವಂತ ಆಹಾರಗಳು ನಮ್ಮ ಅಡಿಗೆ ಮನೆಯೊಳಗ ಯಾವ್ಯಾವ ಸಿಗ್ತಾವು, ಅವನೊಂದ್ 10 ಆಹಾರಗಳನ್ನು ಕೂಡ ಹೇಳ್ತೀನಿ. ಕರೆಕ್ಟಾಗಿ ಒಂದು ಪೇಪರ್ ಇಟ್ಕೊಂಡು ಬರ್ಕೊಳ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ಆ ಆಹಾರಗಳನ್ನ ನಿಮ್ಮ ಡಯಟ್ ಒಳಗ, ನಿಮ್ಮ ಆಹಾರ ಪದ್ಧತಿ ಒಳಗ ನೀವು ಅಳವಡಿಸ್ಕೊಳ್ಳೋದು ನಿಮಗ್ ಬಿಟ್ಟದ್ದು. ನೀವು ಯಾವ ಟೈಪ್ ವರ್ಕ್ ಮಾಡ್ತಿರ್ತೀರಿ, ಅಥವಾ ನಿಮ್ದು ಮೆಂಟಲ್ ಕಂಡೀಷನ್ ಹೆಂಗದ, ನೀವು ಯಾವ ಏರಿಯಾಯಿಂದ ನೋಡ್ಲಿಕ್ಕತ್ತೀರಿ, ನೀವು ಅಫಿಷಿಯಲಿ ವೆಜಿಟೇರಿಯನ್ಸಾ ನಾನ್ ವೆಜಿಟೇರಿಯನ್ಸಾ ಏನು ಎತ್ತ ನನಗೇನು ಗೊತ್ತಿರಂಗಿಲ್ಲ. ಅದಕ್ಕೋಸ್ಕರ ನಾ ಹೇಳಲಿಕ್ಕತ್ತಿದ್ದು, ಇಂಥ ಆಹಾರ ಈಗ ನಾ ಏನ್ ಹೇಳ್ತೀನಲ್ಲ, ಇಂಥ ಆಹಾರಗಳನ್ನ ನೀವು ನಿಮ್ಮ ಆಹಾರದೊಳಗ ಸೇರಿಸ್ಕೊಂಡ್ರಿ ಅಂದ್ರೆ ಆಟೋಮೆಟಿಕಲಿ ಅಲಾಂಗ್ ವಿತ್ ನೀನು ಹೇಳಿರುವಂತ ಪಾಯಿಂಟ್ಸ್ ಅನ್ನ ಕರೆಕ್ಟಾಗಿ ಮಾಡಿದ್ರೆ ನಿಮ್ದು ಆಟೋಮೆಟಿಕಲಿ ಫ್ಯಾಟ್ ಮೆಟಬಾಲಿಸಮ್ ಚಂದ ಬೂಸ್ಟ್ ಆಗ್ತದ, ವೇಟ್ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದ. ಹಂಗಂದ್ರೆ ವೇಟ್ ಕಡಿಮೆ ಮಾಡುವಂತ ಈ ಆಹಾರಕ್ಕೆ ಯಾವ್ಯಾವ ಕ್ವಾಲಿಟಿ ಇರಬೇಕು ಅನ್ನೋದು ನೋಡುದಾದ್ರೆ 10 ಪಾಯಿಂಟ್ಸ್ ಹೇಳ್ತೇನೆ, ಕರೆಕ್ಟ್ ಆಗಿ ಲಕ್ಷಿಟ್ಟು ಕೇಳ್ರಿ. ನಂಬರ್ 1, ಅದ್ರೊಳಗ ಗುಡ್ ಫೈಬರ್ ಇರಬೇಕು. ಓಕೆ, ನಾನು ಹೈ ಫೈಬರ್ ಅಂತ ಯಾವತ್ತೂ ಹೇಳೋದಿಲ್ಲ. ಆಯುರ್ವೇದದೊಳಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಎಲ್ಲದನ್ನು ಹೈ ಪ್ರೋಟೀನ್ ಹೈ ಫೈಬರ್ ಅಂತ ಹೇಳೋದಿಲ್ಲ, ಬ್ಯಾಲೆನ್ಸ್ಡ್ ಇರ್ಬೇಕಂತ ಹೇಳ್ತೇವೆ. ನೀವ್ ಏನೇ ತಿಂದ್ರು ಕೂಡ ಅದು ಬ್ಯಾಲೆನ್ಸ್ಡ್ ರೂಪದೊಳಗ ತಿನ್ಬೇಕು. ಸೊ ಗುಡ್ ಫೈಬರ್ ಇರ್ಬೇಕು ನಂಬರ್ 1. ಗುಡ್ ಪ್ರೋಟೀನ್ ಇರಬೇಕು. ಪ್ರೋಟೀನ್ ಕೂಡ ವಿಪರೀತ ಇದ್ದು ಎಕ್ದಮ್ ಸ್ವಲ್ಪ ನೀವು ಕಾರ್ಬೋಹೈಡ್ರೇಟ್ಸ್ ತಗೊಂಡ್ರು ಕೂಡ ಅದು ಪ್ರಾಪರ್ ಆಗಿ ಪ್ರೊಸೆಸಿಂಗ್ ಆಗೋದಿಲ್ಲ. ಅದಕ್ಕೆ ಗುಡ್ ಪ್ರೋಟೀನ್ ಇರಬೇಕು. ಮುಂದ ಹೆಲ್ದಿ ಫ್ಯಾಟ್ಸ್ ಇರ್ಬೇಕು ಅದ್ರೊಳಗೆ. ಯಾಕ್ರಿ ಫ್ಯಾಟ್ ಕಡಿಮೆ ಮಾಡ್ಕೋಬೇಕಂದ್ರೆ ಫ್ಯಾಟ್ ಯಾಕೆ ತಿನ್ಬೇಕು ಅಂದ್ರೆ, ಎಸ್, ನೀವು ಗುಡ್ ಫ್ಯಾಟ್ ಅನ್ನ ಹೆಲ್ದಿ ಫ್ಯಾಟ್ ಅನ್ನ ಹಾಕೊಂಡಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದ. ಅವಾಗ ನಿಮ್ಗ ವೇಟ್ ಮ್ಯಾನೇಜ್ಮೆಂಟ್ ಈಸಿ ಆಗ್ತದ. ಓಕೆ, ಇನ್ನು 4ನೇದು ಏನಿರ್ಬೇಕಂದ್ರೆ ಎನರ್ಜಿ ಡೆನ್ಸಿಟಿ ಅದ್ರದ್ದು ಕಡಿಮೆ ಇರಬೇಕು. ಅಂದ್ರೆ ಬಲ್ಕ್ ಹೆಚ್ಚಿಗೆ ಇರಬೇಕು, ಲೋ ಕ್ಯಾಲರೀಸ್ ಇರಬೇಕು ಆಹಾರದ ಯಾವಾಗ್ಲೂ. ಓಕೆ, ಅದು ಇರುವಂತ ಯಾವ್ಯಾವ ಆಹಾರ ಅಂತ ಈಗ ನೆಕ್ಸ್ಟ್ ಹೇಳ್ತೇನೆ. ನೆಕ್ಸ್ಟ್ ಮಿನಿಮಲಿ ಪ್ರೊಸೆಸ್ಡ್ ಇರ್ಬೇಕು ಆಹಾರಗಳು. ಕೆಲವೊಂದು ಆಹಾರ ನೋಡಿರಿ, ಇಷ್ಟು ನೆನೆಸಿಟ್ಟು ಆಮೇಲೆ ಅದನ್ನ ಹುರಿದು ಆಮೇಲೆ ಅದನ್ನ ಕರೆದು ಆಮೇಲೆ ಅದಕ್ಕೆ ಏನೋ ಸ್ಟಫ್ ಮಾಡಿ ಆಮೇಲೆ ಅದನ್ನ ಮತ್ ಓವನ್ ಒಳಗಿಟ್ಟು ಹಿಂಗ 108 ರಗಳಿ ಆಗ್ಬಾರ್ದ್ರಿ. ಆಹಾರ ಯಾವಾಗ್ಲೂ ಮಿನಿಮಲ್ ಪ್ರೊಸೆಸ್ಡ್ ಇರಬೇಕು, ಬಹಳ ಈಸಿ ಆಗಿರ್ಬೇಕು, ಡೈಜೆಷನ್ ಬಹಳ ಹಗುರವಾಗಿ ಇರಬೇಕು. ನೆಕ್ಸ್ಟ್ ಏನಿರ್ಬೇಕಂದ್ರೆ ರಿಚ್ ಇನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಅದ್ರೊಳಗ ಸಿಕ್ಕಾಪಟ್ಟೆ ನಮಗೆ ಸಿಗ್ತಿರ್ಬೇಕು. ಏನ್ ಆಹಾರ ತಗೊಳ್ಳೋ ಉದ್ದೇಶ ಏನು ಅಂದ್ರೆ ನಮ್ ದೇಹದ ನರಿಶ್ಮೆಂಟ್ ಸರಿ ಆಗ್ಬೇಕು. ಅದಕ್ಕೋಸ್ಕರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗ್ಲಿ ಇವೆಲ್ಲ ಸರಿಯಾಗಿ ಸಿಗ್ತಿರ್ಬೇಕು. ಇನ್ನು ಲೋ ಆಡೆಡ್ ಶುಗರ್ಸ್ ಇರ್ಬೇಕು. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಹಾಕಿ ಸಿಕ್ಕಾಪಟ್ಟಿ ಪಾಕಗಳನ್ನು ಹಾಕಿ ಇರಬಾರ್ದು. ಶುಗರಿ ಐಟಮ್ಸ್ ಬಹಳ ಕಡಿಮೆ ಇರಬೇಕು. ಅದ್ರೊಳಗೂ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತೂ ಅದ್ರೊಳಗ ಹಾಕಿರಬಾರ್ದು. ಇನ್ನು ವಾಟರ್ ರಿಚ್ ಫುಡ್ ಐಟಮ್ಸ್ ಇರಬೇಕು. ನೀವು ಯಾವ್ದೋ ಆಹಾರ ತಗೊಂಡ್ರೆ ಅದ್ರೊಳಗೆ ವಾಟರ್ ಕಂಟೆಂಟ್ ಹೈ ಇರಬೇಕು. ಅಂತ ಆಹಾರಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನೊಂದು ಭಾರಿ ಇಂಪಾರ್ಟೆಂಟು, ಆಹಾರದ TEF ಅಂತ ಹೇಳ್ತೀವಿ, ಅಂದ್ರೆ ಥರ್ಮಿಕ್ ಇಫೆಕ್ಟ್ ಆಫ್ ಫುಡ್ ಅಂತ ಹೇಳ್ತೀವಿ, ಅದು ಹೆಚ್ಚಿಗೆ ಇರಬೇಕು. ಅಂದ್ರೆ ಏನರ್ಥ, ಆ ಆಹಾರವನ್ನ ನೀವು ಸೇವನೆ ಮಾಡಿದಾಗ ಬಾಡಿ ಅದನ್ನ ಮೆಟಬಾಲಿಸಮ್ ಮಾಡ್ಲಿಕ್ಕೆ ಬಹಳಷ್ಟು ಎನರ್ಜಿಯನ್ನ ಎಕ್ಸ್ಪೆಂಡಿಚರ್ ಮಾಡುವಂಗ ಇರಬೇಕು. ಎಕ್ಸಾಂಪಲ್ ಹೇಳ್ತೀನಿ, ಈಗ ಪ್ರೋಟೀನ್ ಅನ್ನ ನೀವು ತಗೊಂಡಾಗ ಅದನ್ನ ಮೆಟಬಾಲಿಸಮ್ ಮಾಡ್ಬೇಕಾದ್ರೆ, ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ, ಅಬ್ಸಾರ್ಪ್ಷನ್ ಮಾಡ್ಕೋಬೇಕಾದ್ರೆ ಆಲ್ಮೋಸ್ಟ್ 20 to 35% ಆಫ್ ಕ್ಯಾಲರೀಸ್ ಕನ್ಸ್ಯೂಮ್ ಆಗ್ತದೆ. ಹಿಂಗಾಗಿ ಅದೇ ಕಂಪ್ಯಾರಿಟಿವ್ಲಿ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ ಮಾಡ್ಬೇಕಾದ್ರೆ ಲೆಸ್ ಆಗ್ತದೆ. ಸೊ ಹಿಂಗ TEF ಸ್ವಲ್ಪ ಚೆನ್ನಾಗಿರ್ಬೇಕು, ಅವಾಗ ನಮ್ದು ಫ್ಯಾಟ್ ಮೆಟಬಾಲಿಸಮ್ ಚಲೋ ಆಗ್ತದೆ. ಇನ್ನೂ ಒಂದು ಪಾಯಿಂಟ್ ಏನು ಅಂತಂದ್ರೆ, ಎಷ್ಟು ಸಾಧ್ಯ ಆಗ್ತದೆ ಕೆಲವೊಂದು ಆಹಾರಗಳನ್ನ ನಿಸರ್ಗ ಯಾವ ರೂಪದೊಳಗೆ ಕೊಡ್ತದಲ್ಲ ಹಂಗ ತಿನ್ನುವಂತಹ ರೂಢಿ ಇಟ್ಕೋಬೇಕು. ಅವಾಗ್ಲೇ ಅದರ ಬೆನಿಫಿಟ್ಸ್ ಸಿಗ್ತದ, ಅದು ಮಾಡೋ ಕೆಲಸವನ್ನ ಸರಿಯಾಗಿ ಮಾಡ್ತದ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನು ಅಂದ್ರೆ, ಯಾವಾಗ್ಲೂ ಆಹಾರದ ಏನ್ ಸೆಲೆಕ್ಟ್ ಮಾಡ್ಕೋತಿರಲ್ಲ ಅದ್ರ ಆಹಾರದ GI ಕಡಿಮೆ ಇರಬೇಕು. ಅಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಬಹಳ ಕಡಿಮೆ ಇರಬೇಕು. ಅಂದ್ರ ನಿಮ್ಗ ಕಂಟಿನ್ಯೂಸ್ ಆಗಿ ಸ್ಲೋ ಆಗಿ ಎನರ್ಜಿ ರಿಲೀಸ್ ಮಾಡ್ತಿರ್ತದ, ನಿಮ್ ಬಾಡಿ ಒಳಗಡೆ ಶುಗರ್ ಸ್ಪೈಕ್ ಆಗ್ಲಾರ್ದಂಗ ನೋಡ್ಕೊಂತದ. ಸೊ ಇವೆಲ್ಲಾ ಕ್ವಾಲಿಟೀಸು ಇರುವಂತ ಆಹಾರಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನಂಗಾಗಿ. ಹಂಗಾರೆ ಯಾವ್ಯಾವ ಒಂದ್ 10 ಐಟಮ್ಸ್ ಹೇಳ್ತೀನಿ, ಇವನ್ನ ನಿಮ್ಮ ಡಯಟ್ ಒಳಗ ನೀವು ಯಾವಾಗ ಹೆಂಗ್ ಅನುಕೂಲ ಆಗ್ತದ ಹಂಗಂಗ ನೀವು ಅವನ್ನ ಸೇರಿಸ್ಕೊಳ್ರಿ. ಓಕೆ, ನಂಬರ್ 1 ಬಾರ್ಲಿ. ಆಯುರ್ವೇದೊಳಗೆ ನಾವು ಬಹಳ ಚಂದ ಹೇಳ್ತೀವಿ, ಅಂತ ಹೇಳ್ತೇವಿ. ಬಾರ್ಲಿ ಇದು ಹೈ ಫೈಬರ್ ಇರುವಂತದ್ದು ಮತ್ತು
ಹೈ ಪ್ರೋಟೀನ್ ಇರುವಂತದ್ದು, ಎನರ್ಜಿ ಚೆನ್ನಾಗಿ ಕೊಡ್ತದ, ಬಟ್ ಕ್ಯಾಲರಿ ಕಡಿಮೆ ಇರ್ತದೆ ಮತ್ತು ದೇಹಕ್ಕೆ ಶೀತವನ್ನ ಕೊಡ್ತದ. ಇದನ್ನ ನೀವು ತಗೋಬಹುದು. ಯಾವ ರೂಪದೊಳಗ ಬಾರ್ಲಿ ಗಂಜಿ ಮಾಡ್ಕೋಬಹುದು, ಬಾರ್ಲಿ ಅನ್ನ ಮಾಡ್ಕೋಬಹುದು, ಬಾರ್ಲಿ ಕಿಚಡಿ ಮಾಡ್ಕೋಬಹುದು, ಆ ರೀತಿಯಾಗಿ ಯೂಸ್ ಮಾಡ್ಕೋಬಹುದು. ಇನ್ನು ಸೆಕೆಂಡ್ ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ, ಇದಕ್ಕೆ ಕುಲಕ್ಕ ಅಂತ ಹೇಳ್ತೇವೆ. ಹಾರ್ಸ್ ಗ್ರಾಮ್ ಅಂದ್ರೆ ಹುರುಳಿಕಾಳು. ಅದ್ರ ಹೆಸರ ನೋಡ್ರಿ, ಹಾರ್ಸ್ ಗ್ರಾಮ್ ಅಂತ ಯಾಕೆ ಬಂದದಂದ್ರ ಕುದುರೆ ತಿನ್ನಿಸ್ತಿದ್ರು ಅವರು. ಕುದುರೆ ನೋಡ್ಲಿಕ್ಕೆ ಹೆಂಗಿರ್ತದ ನೋಡಿರಿ, ಅಲ್ಲಿ ಎಲ್ಲೂ ಫ್ಯಾಟ್ ಇರಂಗಿಲ್ಲ, ಫ್ಯಾಟ್ಲೆಸ್ ಬಾಡಿ ಇರ್ತದ. ಸೊ ಇದು ಹೆಸರು ಬಂದಿರೋದ ಆ ಒಂದು ಅದರ ಹಿಡನ್ ಮೀನಿಂಗ್ ಐತಿ. ಏನು ಅಂದ್ರೆ ಇದನ್ನ ಕುದುರೆಗೆ ಹಾಕೋದ್ರಿಂದ ಕುದುರೆ ಒಳಗ ಫ್ಯಾಟ್ ಹೆಚ್ಚಿಗೆ ಶೇಖರಣೆ ಆಗ್ತಿರ್ಲಿಲ್ಲ. ಸೊ ಇದು ಉಷ್ಣ ತೀಕ್ಷ್ಣ ಗುಣವನ್ನ ಹೊಂದಿರ್ತದ ಮತ್ತು ಮೇಧೋ ರೋಗದೊಳಗೆ ಇದನ್ನ ಬಹಳ ಚಂದ ಎಕ್ಸ್ಪ್ಲೇನ್ ಮಾಡಿದ್ದೈತಿ ಆಯುರ್ವೇದದೊಳಗ. ಹಿಂಗಾಗಿ ಹಾರ್ಸ್ ಗ್ರಾಮ್ ಅನ್ನ ನೀವು ಹೆಚ್ಚಿಗೆ ತಗೊಳ್ಳೋದ್ರಿಂದ ಹೈ ಫೈಬರ್ ಇರ್ತದ, ನಿಮ್ಮ ಫ್ಯಾಟ್ ರಿಡ್ಯೂಸ್ ಆಗಕ್ಕೆ ಹೆಲ್ಪ್ ಆಗ್ತದೆ. ಹೆಂಗ್ ತಗೋಬೇಕು? ಹುರುಳಿಕಾಳು ಪಲ್ಯ ಮಾಡ್ಕೊಡ್ರಿ, ಹುರುಳಿ ಕಟ್ ಮಾಡ್ಕೊಡ್ರಿ, ಕಟ್ ಮಾಡ್ಕೊಂಡ್ ಕುಡಿಬಹುದು. ಆಮೇಲೆ ಅಥವಾ ಹುರುಳಿಕಾಳಿನ ಸಾಂಬಾರ್ ಮಾಡ್ಕೊಡ್ರಿ, ಹುರುಳಿಕಾಳಿನ ರಸಂ ಮಾಡ್ಕೊಡ್ರಿ, ಅಥವಾ ಹುರುಳಿಕಾಳುಗಳನ್ನ ನೀವು ನೆನೆಸಿಟ್ಟು ಸ್ಪ್ರೌಟ್ಸ್ ಮಾಡ್ಕೊಂಡು ಅವುಗಳನ್ನ ಸಾಲೆಡ್ಸ್ ಒಳಗೆ ಹಾಕೊಂಡು ತಿನ್ಬಹುದು. ಹಿಂಗ್ ಯಾವ್ದೇ ರೂಪದೊಳಗ ನೀವು ಹುರುಳಿಯನ್ನ ಮಾಡ್ಕೋಬಹುದು. ಇವನ್ ಹುರುಳಿ ಹಿಟ್ಟು ಮಾಡ್ಕೊಂಡು ಗಂಜಿ ಕೂಡ ಮಾಡ್ಕೊಂಡು ಕುಡಿಬಹುದು. ನೆಕ್ಸ್ಟ್ ಬರೋದು ಗ್ರೀನ್ ಗ್ರಾಮ್ ಅಂತ ಹೇಳ್ತೇವೆ, ಅಂದ್ರೆ ಹೆಸರು ಕಾಳಿನ ಪಲ್ಯ ಅಥವಾ ಹೆಸರು ಕಾಳನ್ನ. ಇದನ್ನು ಕೂಡ ಬೇರೆ ಬೇರೆ ರೂಪದೊಳಗ ನೀವು ಯೂಸ್ ಮಾಡ್ಕೋಬೇಕು. ಯಾಕಂದ್ರ ಇದು ಶೀತ ಗುಣ ಇರ್ತದ, ಪಿತ್ತಹರ ಇರ್ತದ, ಜೊತೆಗೆ ಹೈ ಫೈಬರ್ ಇರ್ತದ, ಹೈ ಪ್ರೋಟೀನ್ ಇರ್ತದ. ಇದರ ಗ್ಲೈಸಮಿಕ್ ಇಂಡೆಕ್ಸ್ ಬಹಳ ಕಡಿಮೆ ಇರೋದ್ರಿಂದ ಇದು ಸರಿಯಾಗಿ ನಮಗೆ ಎನರ್ಜಿಯನ್ನ ರಿಲೀಸ್ ಮಾಡ್ತದ ಮತ್ತು ಫ್ಯಾಟ್ ಮೆಟಬಾಲಿಸಮ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಮಾಡ್ತದ್ರಿ. ಹೆಸರು ಕಾಳು ಹೆಂಗ್ ಯೂಸ್ ಮಾಡ್ಕೋಬೇಕನ್ನೋ ನಿಮ್ಗೆಲ್ಲರಿಗೂ ಗೊತ್ತೈತಿ. ಹೆಸರು ಕಾಳಿನ ದೋಸೆ ಮಾಡ್ಕೋಬಹುದು, ತಾಲಿಪಟ್ ಮಾಡ್ಕೋಬಹುದು. ತಾಲಿಪಟ್ ಅಂದ ತಕ್ಷಣ ಎಲ್ಲಾ ಸೇರಿಸಿ ರಗಡಿ ಮಾಡಿ ಅದು ದಯವಿಟ್ಟು ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹೆಸರು ಕಾಳುಗಳನ್ನ ಮಾತ್ರ ಹೆಚ್ಚಿಗೆ ಯೂಸ್ ಮಾಡ್ಕೊಂಡು ದೋಸೆ ಮಾಡ್ಕೊಡ್ರಿ. ಅಥವಾ ನೀವು ಇಡ್ಲಿ ಹಿಟ್ಟಿನೊಳಗೂ ಕೂಡ ಉದ್ದಿನ ಬೇಳೆ ಬದ್ಲಿ ಹೆಸರು ಕಾಳುಗಳನ್ನ ಹಾಕಿ ಹೆಸರು ಕಾಳಿನ ಇಡ್ಲಿ ಮಾಡ್ಕೊಡ್ರಿ. ಹೆಸರು ಕಾಳು ಪಲ್ಯ ಮಾಡ್ಕೊಡ್ರಿ. ಉಸುಳಿ ಅಂತ ಮಾಡ್ತೀವಿ ನಾವು, ಅಥವಾ ಹೆಸರು ಕಾಳುಗಳನ್ನ ನೆನೆಸಿ ಸ್ಪ್ರೌಟ್ ಬರೆಸಿ ಅವುಗಳನ್ನ ಸಾಲೆಡ್ಸ್ ಒಳಗೆ ಹಾಕೊಂಡು ತಿನ್ಬೋದು. ಅಥವಾ ಮುದ್ದಿ ಪಲ್ಯ ಅಂತ ಹೇಳಿ ಹೆಸರು ಕಾಳುಗಳನ್ನ ಚಂದ ನೆನೆಸಿ ಆಮೇಲೆ ಅದನ್ನ ಕುದಿಸಿ ಪಲ್ಯ ಮಾಡ್ತೀವಿ. ಹಿಂಗೆಲ್ಲ ಮಾಡೋದ್ರಿಂದ ನಿಮ್ಗೆ ಇದು ಗಟ್ ಹೆಲ್ತ್ಗೂ ಕೂಡ ಬಹಳ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಬರೋದು ಆಮಲಕ್ಕಿ ಅಂತ ಹೇಳ್ತೀವಿ ನಾವು. ಅದು ಗೊತ್ತದಲ್ಲ ನಿಮ್ಗೆ? ಆಮಲಕ್ಕಿ, ನೆಲ್ಲಿಕಾಯಿ ಹೆಂಗ್ ಯೂಸ್ ಮಾಡ್ಬೇಕು? ನೆಲ್ಲಿಕಾಯಿ ಉಪ್ಪಿನಕಾಯಿನ ಹೆಚ್ಚಿಗೆ ತಿಂದ್ರಿ ಅಂದ್ರೆ ಉಪ್ಪಿನ ಕಂಟೆಂಟ್ ಹೆಚ್ಚಿಗೆ ಹೋಗ್ತದೆ, ಮತ್ತೆ ಅದು ಸಮಸ್ಯೆ ಆಗೋದು ಬೇಡ. ಯೂಶುವಲಿ ನಾವ್ ಯೂಸ್ ಮಾಡುವಂಥದ್ದು ಮತ್ತೆ ಎಲ್ಲರಿಗೂ ಹೇಳೋದು ಏನಪ್ಪಾ ಅಂದ್ರೆ, ನೆಲ್ಲಿಕಾಯಿನ ಗುಡ್ಡದ ನೆಲ್ಲಿಕಾಯಿ ಇರ್ತಾವಲ್ಲ, ಸ್ಮಾಲ್ ಕಟ್ ಮಾಡ್ರಿ, ಅದಕ್ಕೆ ಅರಿಶಿನ ಹಾಕ್ರಿ, ಒಂದ್ ಚೂರು ಉಪ್ಪು ಹಾಕ್ರಿ, ಬಾಳ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸೈಂಧವ ಲವಣವನ್ನ ಹಾಕಿ ನೀವು ಒಂದು ಗಾಜಿನ ಬಾಟಲ್ ಒಳಗೆ ಹಾಕಿ ಇಟ್ಬಿಡ್ರಿ. ನೀರ್ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಹಳ ಚಂದಾಗ ಅದು ಫರ್ಮೆಂಟೇಶನ್ ಆಗ್ತದ, ಕಳೀತದ. ಅದನ್ನ ನೀವು ಡೈಲಿ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರ ನೆಲ್ಲಿಕಾಯಿದು ಗುಳಂಬ ಮಾಡ್ಕೋಬಹುದು, ಅಥವಾ ನೆಲ್ಲಿಕಾಯಿ ಚೂರ್ಣವನ್ನು ಕೂಡ ನೀವು ಒಂದೇ ಸರಿ ಮಾಡಿ ಇಟ್ಕೊಂಡು ಎವ್ರಿ ಡೇ ಮಾರ್ನಿಂಗ್ ನೀವು ಖಾಲಿ ಹೊಟ್ಟಿಂದ 1 ಟೀ ಸ್ಪೂನ್ ತಗೊಳ್ಳೋದ್ರಿಂದನೂ ಫ್ಯಾಟ್ ಮೆಟಬಾಲಿಸಮ್ ಆಗ್ತದ. ನೆಕ್ಸ್ಟ್ ಬರೋದು ಮೆಂಥೆ ಕಾಳು. ಹೆಂಗ್ ಯೂಸ್ ಮಾಡ್ಕೋಬೇಕು? ಮೆಂತ್ಯ ಕಾಳು ಬಹಳ ಬೆಸ್ಟ್ ಪೋಸ್ಟ್ ಮೀಲ್. ನಿಮ್ದು ಗ್ಲೈಸಮಿ ಏನೋ ಶುಗರ್ ಹೆಚ್ಚಿಗೆ ಆಗ್ತಿರ್ತದಲ್ಲ, ಅದನ್ನ ಬಹಳ ಚಂದ ಕಂಟ್ರೋಲ್ ಮಾಡ್ತದ. ಮೆಂತ್ಯ ಕಾಳುಗಳನ್ನ ನೆನೆಸಿ ಪಲ್ಯ ಮಾಡ್ಕೋಬಹುದು. ಮೆಂತ್ಯ ಕಾಳುಗಳನ್ನ ಹುರಿದು ಪೌಡರ್ ಮಾಡಿ ಇಟ್ಕೋಬಹುದು. ಮೆಂತ್ಯ ಕಾಳಿನ ಚಟ್ನಿ ಮಾಡ್ಕೋಬಹುದು. ಬೇರೆ ಅಡಿಗೆ ಒಳಗೆ ನೀವು ಮೆಂತ್ಯ ಕಾಳುಗಳನ್ನ ಹಾಕಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಹೈ ಫೈಬರ್ ಇರ್ತದ, ಫ್ಯಾಟ್ ಮೆಟಬಾಲಿಸಮ್ ಬಹಳ ಚಂದ ಕೆಲಸ ಮಾಡ್ತದ ಮತ್ತು ಶುಗರ್ ಮೇಂಟೈನ್ ಮಾಡೋದ್ರು ಬಹಳ ಹೆಲ್ಪ್ ಮಾಡ್ತದ. ನೀವು ಕನ್ಸಿಸ್ಟೆಂಟ್ ಆಗಿ ಕರೆಕ್ಟ್ ಆಗಿ ಅದನ್ನ ಯೂಸ್ ಮಾಡ್ಕೋತ ಹೋದ್ರೆ ಅದ್ರ ರಿಸಲ್ಟ್ ಬಹಳ ಚಂದ ಬರ್ತದ. ಅಲ್ಲಿಂದ ಬರೋದು ಕರಿ ಲೀವ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕರಿಬೇವು. ಕರಿಬೇವನ್ನ ಆಯುರ್ವೇದದೊಳಗ ನ್ಯಾಚುರಲ್ ಡಿಟಾಕ್ಸಿಫೈಯರ್ ಅಂತಾನು ಹೇಳ್ತೀವಿ. ಜೊತೆಗೆ ಅದು ಒಂದು ಮೈಲ್ಡ್ ಲ್ಯಾಕ್ಸೇಟಿವ್ ಟೈಪ್ ಕೆಲಸನೂ ಮಾಡ್ತದ ಮತ್ತು ಫ್ಯಾಟ್ ಬರ್ನಿಂಗ್ ಕೆಪಾಸಿಟಿ ಬಹಳ ಚಂದ ಇರ್ತದ. ಕರಿಬೇವು ಹೆಂಗ್ ತಿನ್ಬೇಕ್ರಿ ಅಂತ ಕೇಳಿದ್ರೆ, ಅಡಿಗೆ ಒಳಗೆ ಎಲ್ಲಾರು ಹೆಂಗ್ ಯೂಸ್ ಮಾಡ್ತೀವಲ್ಲ ಹಂಗ ಸ್ವಲ್ಪ ಹೆಚ್ಚಿಗೆ ಕರಿಬೇವನ್ನ ಯೂಸ್ ಮಾಡ್ಕೊಡ್ರಿ. ನಂಬರ್ 1. ಕರಿಬೇವಿನ ಚಟ್ನಿ ಮಾಡ್ಕೊಡ್ರಿ. ಇವನ್ ಡ್ರೈ ಚಟ್ನಿ, ಕರಿಬೇವನ್ನ ಪೌಡರ್ ಮಾಡ್ಕೊಂಡು ಡ್ರೈ ಚಟ್ನಿ ಮಾಡ್ಕೊಂಡು ನಾವು ಹೆಂಗ್ ಶೇಂಗಾ ಚಟ್ನಿ ಯೂಸ್ ಮಾಡ್ತೀವಲ್ಲ ಹಂಗ ಡೈಲಿ ಬೇಸ್ ಒಳಗೂ ಯೂಸ್ ಮಾಡ್ಕೋಬಹುದು. ಅಥವಾ ವೆಟ್ ಚಟ್ನಿ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರ ನಿಮಗೆ ಯಾವಾಗಾದ್ರೂ ಸಿಕ್ಕ ಕರಿಬೇವು ತಗೊಂಡ್ ಬಂದು ಸರಿಯಾಗಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ 1 ಟೀ ಸ್ಪೂನ್ ಅಥವಾ ರಾತ್ರಿ 1 ಟೀ ಸ್ಪೂನ್ ತಗೊಳ್ಳೋದ್ರಿಂದ ಲ್ಯಾಕ್ಸೇಟಿವ್ ಕೆಲಸ ಮಾಡ್ತದ, ಗಟ್ ಹೆಲ್ತಿ ಸಪೋರ್ಟ್ ಮಾಡ್ತದ, ಡಿಟಾಕ್ಸಿಫೈಯರ್ ಕೆಲಸ ಮಾಡ್ತದ, ಲಿವರ್ ಕ್ಲೆನ್ಸಿಂಗ್ ಮಾಡ್ತದ, ಫ್ಯಾಟ್ ಮೆಟಬಾಲಿಸಮ್ ಬಹಳ ಚಂದ ಮಾಡ್ತದ. ಬಟ್ ಅದ್ರ ರಿಸಲ್ಟ್ ನಮಗೆ ಗೊತ್ತಾಗಬೇಕಂದ್ರೆ ಸರಿಯಾಗಿ ತಗೋಬೇಕು. ಯಾವಾಗ ಒಂಚೂರು ಕರಿಬೇವು ತಿಂದೆ ಆಮೇಲೆ ಬಿಟ್ಟೆ. ಕೆಲವು ಮಂದಿ ಉಪ್ಪಿಟ್ಟಿನೊಳಗೂ ಕರಿಬೇವು ಆರ್ಸಾರ್ಸ್ ತೆಗೆದು ತಿಂತಾರ, ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬೆನಿಫಿಟ್ ಸಿಗ್ಬೇಕಂದ್ರೆ ಸರಿಯಾದ ಪ್ರಮಾಣದೊಳಗೆ ಅದನ್ನ ತಗೊಳ್ಳಬೇಕು. ಇನ್ ನೆಕ್ಸ್ಟ್ ಬರೋದು ಗ್ರೀನ್ ಟೀ
ಅಥವಾ ಗ್ರೀನ್ ಇವನ್ ಬ್ಲ್ಯಾಕ್ ಕಾಫಿ ಕೂಡ, ಬ್ಲ್ಯಾಕ್ ಕಾಫಿನೂ ಕೂಡ ನೀವು ಫ್ಯಾಟ್ ಮೆಟಬಾಲಿಸಮು ಮಾಡ್ತದ, ಲಿವರ್ ಡಿಟಾಕ್ಸಿಫೈನು ಮಾಡ್ತದ. ಗ್ರೀನ್ ಟೀ ಕೂಡ ಆಂಟಿ ಆಕ್ಸಿಡೆಂಟ್ಸ್ ಇರ್ತಾವು, ನಿಮಗೆ ಫ್ಯಾಟ್ ಮೆಟಬಾಲಿಸಮ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಈ ಸಡನ್ ಆಗಿ ಬ್ರೂ, ಇನ್ಸ್ಟಂಟ್ ಕಾಫಿ, ಟೀ ಇಂಥವು ತಗೊಳ್ಳೋದಕ್ಕಿಂತ ಬೆಟರ್ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ತಗೊಳ್ಳೋದ್ರಿಂದನೂ ನಿಮ್ಗ ಫ್ಯಾಟ್ ಕಡಿಮೆ ಮಾಡ್ಕೊಳ್ಳೋದ್ರೊಳಗ ಹೆಲ್ಪ್ ಆಗ್ತದೆ. ಅಲ್ಲಿಂದ ಫ್ರೂಟ್ಸ್ ನಾ ಹೇಳಿದ್ನಲ್ಲ ಮೊದ್ಲು 10 ಕ್ವಾಲಿಟೀಸ್ ಇವೆಲ್ಲ ಇದ್ರೊಳಗೆ ಬರ್ತವೆ. ವಾಟರ್ ರಿಚ್ ಇರ್ತಾವ ಫ್ರೂಟ್ಸ್, ಹೈ ಫೈಬರ್ ಇರ್ತದ. ನೀವು ಫ್ರೂಟ್ಸ್ ಅನ್ನ ಬೆಳಗಿನ ಟೈಮ್ ಒಳಗೆ ಬ್ರೇಕ್ಫಾಸ್ಟ್ ಒಳಗ ಫ್ರೂಟ್ಸ್ ತಗೊಳ್ಳೋದ್ರಿಂದ ನಿಮ್ಗೆ ಎನರ್ಜಿನೂ ಸರಿಯಾಗಿ ರಿಲೀಸ್ ಆಗ್ತದ. ಏನ್ ಸಿಗ್ಬೇಕು ಅವೆಲ್ಲ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗ್ತಾವು. ಸೊ ಸೀಸನಲ್ ಫ್ರೂಟ್ಸ್ ಅನ್ನ ಚೆನ್ನಾಗಿ ತಿನ್ರಿ, ವೇಟ್ ಕಡಿಮೆ ಆರಾಮಾಗಿ ಮಾಡ್ಕೋಬಹುದು. ಅಂಡ್ ಇನ್ನೊಂದು ಬೆಸ್ಟ್ ಅಂತಂದ್ರ ಮಧ್ಯಾಹ್ನ ಎಲ್ಲರಿಗೂ ನಾವು ರೆಕಮೆಂಡ್ ಮಾಡೋದು ಬಟರ್ ಮಿಲ್ಕ್. ಕಷಾಯ ರಸ ಇರ್ತದ, ಹೈ ಬಲ್ಕ್ ಇರ್ತದ, ಲೋ ಕ್ಯಾಲರೀಸ್ ಇರ್ತದ, ಎಕ್ದಮ್ ಲೋ ಕ್ಯಾಲರಿ ಅಂಡ್ ವೆರಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರ್ತದ. ಮತ್ತು ಬಹಳ ಚಂದಾಗಿ ನಮ್ಮ ದೇಹಕ್ಕೆ ಹೈಡ್ರೇಷನ್ ಮಾಡ್ತದ, ಫ್ಯಾಟ್ ಮೆಟಬಾಲಿಸಮ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದ. ವೇಟ್ ರೆಡ್ಯೂಸ್ ಮಾಡುವಂತವ್ರಂತೂ ಅವ್ರಿಗೆ ಒಂದ್ ರೀತಿ ಅಮೃತ ಅನ್ಬಹುದು. ತಕ್ರ ಅಂತ ಹೇಳ್ತೀವಿ, ಅಥವಾ ಬಟರ್ ಮಿಲ್ಕ್, ದಟ್ ಈಸ್ ದ ಬೆಸ್ಟ್ ಒನ್. ಅದನ್ನ ಯೂಸ್ ಮಾಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಬರೋದು ಹೆಲ್ದಿ ಫ್ಯಾಟ್ಸ್ ಇರ್ಬೇಕು ಅಂತಂದ್ರೆ ನೀವು ತುಪ್ಪದ ನೀರ್ ಕೂಡ ಕುಡಿಬಹುದು. ವೇಟ್ ಕಡಿಮೆ ಮಾಡ್ಬೇಕಂದ್ರೆ ತುಪ್ಪ ಅಂತಿರಲ್ಲ, ಕರೆಕ್ಟ್. ಕರದ ಎಣ್ಣೆ, ಟ್ರಾನ್ಸ್ ಫ್ಯಾಟ್ಸ್ ಗಳನ್ನ ಹೆಚ್ಚಿಗೆ ತಗೊಳ್ಳೋದ್ರಿಂದ ನಿಮಗೆ ವೇಟ್ ಬರ್ತದ. ಶುದ್ಧವಾದಂತ ಆಕಳ ತುಪ್ಪ, ಓಕೆ, ಮನಿಯೊಳಗ್ ಮಾಡಿರುವಂತ ಆಕಳ ತುಪ್ಪವನ್ನ ರಾತ್ರಿ 1 ಟೀ ಸ್ಪೂನ್ ಬಿಸಿನೀರೊಳಗೆ ಹಾಕೊಂಡು ಕುಡಿಬೇಕು. ಅದ್ರ ಜೊತೆ ನಟ್ಸ್ ಅಂಡ್ ಸೀಡ್ಸ್, ನೀವು ಅಫೋರ್ಡೆಬಲ್ ಇದ್ರಿ ಅಂದ್ರೆ ಬಾದಾಮ, ಅಕ್ರೋಟ್ ಇವನ್ನೆಲ್ಲ ತಗೊಳ್ಳೋದ್ರಿಂದ, ಇಲ್ಲ ಶೇಂಗಾ ಕಾಳು ತಗೊಳ್ರಿ, ಇಂಥವೆಲ್ಲ ತಗೊಳ್ಳೋದ್ರಿಂದ ನಿಮಗೆ ಹೆಲ್ದಿ ಫ್ಯಾಟ್ ಬಂತು ಅಂದ್ರ ಆಟೋಮೆಟಿಕಲಿ ನಿಮ್ ದೇಹಕ್ಕೆ ಏನ್ ಮಾಡ್ತದ, ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಅದು ತೆಗಿತದ, ಗುಡ್ ಕೊಲೆಸ್ಟ್ರಾಲ್ ಹಾಕ್ತದ, ಮಸಲ್ ಡೆವಲಪ್ಮೆಂಟ್ ಚಲೋ ಆಗ್ತದ, ಎನರ್ಜಿ ರಿಲೀಸ್ ಬಹಳ ಚಂದಾಗಿ ಸಿಗ್ತದ ದೇಹಕ್ಕೆ, ಅನ್ನೆಸೆಸರಿ ಫ್ಯಾಟ್ ಎಲ್ಲ ಕಡಿಮೆ ಆಗ್ತದ. ನಾನು ಈಗ ಹೇಳಿದ್ನಲ್ಲ, ಇವೆಲ್ಲಾ ಆಹಾರ ದ್ರವ್ಯಗಳನ್ನ ನೀವು ನಿಮ್ಮ ದೇಹಕ್ಕೆ ಹೆಂಗ್ ಬೇಕು, ಯಾವಾಗ ಬೇಕು ಅವಾಗ, ನಿಮ್ದು ಯಾವ ಟೈಪ್ ಸ್ಟೈಲ್ ಐತಿ, ನಿಮ್ದು ವರ್ಕಿಂಗ್ ಪ್ಯಾಟರ್ನ್ ಹೆಂಗೈತಿ ಅದನ್ನೆಲ್ಲ ನೋಡ್ಕೊಂಡು ಆಹಾರದೊಳಗ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಅಲ್ಲೆಲ್ಲ ಆಡ್ ಆನ್ ಮಾಡ್ಕೋತ ಬರ್ರಿ. ಮತ್ತು ನಾ ಹೇಳಿದ ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಅಡಾಪ್ಟ್ ಮಾಡ್ಕೊಂಡ್ರ ಡೆಫಿನೆಟ್ಲಿ ಹೆಲ್ದಿಯಾಗಿ ಖುಷಿಯಿಂದ ನಾಲ್ಗೆ ರುಚಿ ಇಟ್ಕೊಂಡನೆ ನೀವು ಯಾವುದೇ ರೀತಿ ಮೆಂಟಲ್ ಕ್ರೇವಿಂಗ್ ಇರ್ಲಾರ್ದೆ ವೇಟ್ ಅನ್ನ ಆರಾಮಾಗಿ ಕಡಿಮೆ ಮಾಡ್ಕೋಬಹುದು. ಈ ಕ್ವಾಲಿಟೀಸ್ ಬಹಳ ಮುಖ್ಯ. ಐ ಹೋಪ್ ನಾ ಇವತ್ತು ಹೇಳಿರುವಂತ ಪಾಯಿಂಟ್ಸ್ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗ್ತಾವ ಅನ್ಕೊಳ್ತೇನೆ, ಮತ್ತು ಎಲ್ಲರಿಗೂ ಆರಾಮಾಗಿ ಸಿಗುವಂಥವು ಇವುಗಳನ್ನ ಯೂಸ್ ಮಾಡ್ಕೊಂಡು ಹೆಲ್ದಿಯಾಗಿ ವೇಟ್ ಕಡಿಮೆ ಮಾಡ್ಕೊಡ್ರಿ. ದಿಸ್ ಇಸ್ ಅ ಬೆಸ್ಟ್ ಸೀಸನ್ ಫಾರ್ ವೇಟ್ ರಿಡಕ್ಷನ್. ಅದಕ್ಕೋಸ್ಕರ ಯಾರಿಗೆ ಲೈಕ್ ಆಗ್ತದ ಲೈಕ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಎಲ್ಲರಿಗೂ ಈ ವಿಡಿಯೋ ಮ್ಯಾಕ್ಸಿಮಮ್ ಪೀಪಲ್ ಶೇರ್ ಮಾಡ್ರಿ. ಜೊತೆಗೆ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ಅನ್ನ ಕಮೆಂಟ್ಸ್ ಅಲ್ಲಿ ಹಾಕ್ರಿ. ಥ್ಯಾಂಕ್ ಯು ವೆರಿ ಮಚ್.